10ನೇ ತರಗತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ ಇಂಗ್ಲಿಷ್ ಕಲಿಯುವುದು ಈಗ ತುಂಬಾ ಸುಲಭ. ಶಾಲೆಯಲ್ಲಿ ಇಂಗ್ಲಿಷ್ ಅರ್ಥವಾಗ್ತಿಲ್ಲ ಅನ್ನೋ ಚಿಂತೆ ಬೇಡ. ಈಗ ನಿಮ್ಮ ಮನೆಯಲ್ಲೇ ಕುಳಿತು ಪ್ರತಿಯೊಂದು ಪದ ಹಾಗೂ ಪ್ರತಿಯೊಂದು ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಬಹುದು ಮತ್ತು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು. ಕನ್ನಡ ಭಾಷೆ ಗೊತ್ತಿರುವ ಯಾವುದೇ ಪೋಷಕರು ಈ ವಿಡಿಯೋ ಸರಣಿ ಮೂಲಕ ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಅಭ್ಯಾಸ ಮಾಡುವುದರಲ್ಲಿ ಸಹಾಯ ಮಾಡಬಹುದು. ಟೀಮ್ ಅಂಡ್ ಗ್ರೋ ಚಾನೆಲ್ಗೆ ಆದರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೇ ಪಾಠ ಎ ಹೀರೋ. ಇದರ 3ನೇ ಪುಟದ ಪ್ರತಿಯೊಂದು ಪದ ಮತ್ತು ವಾಕ್ಯದ ಅರ್ಥದೊಂದಿಗೆ ತುಂಬಾ ಸರಳವಾಗಿ ಕಲಿಯೋಣ. ಅ ಫ್ರೈಟ್ಫುಲ್ ಪ್ರಾಪೊಸಿಷನ್, ಸ್ವಾಮಿ ಥಾಟ್. ಫ್ರೈಟ್ಫುಲ್ ಭಯಾನಕ, ಹೆದರಿಸುವ. ಪ್ರಾಪೊಸಿಷನ್ ಸಲಹೆ, ಪ್ರಸ್ತಾಪ. ಥಾಟ್ ಯೋಚಿಸಿದನು. ಇದು ತುಂಬಾ ಭಯಾನಕವಾದ ಪ್ರಸ್ತಾಪ ಎಂದು ಸ್ವಾಮಿ ಯೋಚಿಸಿದನು. ನೌನ್ ವರ್ಸಸ್ ಆಡ್ಜೆಕ್ಟಿವ್. ಫ್ರೈಟ್ ಭಯ, ನಾಮಪದ. ಫ್ರೈಟ್ಫುಲ್ ಭಯಾನಕ, ವಿಶೇಷಣ. ಥಿಂಕ್ ಥಾಟ್, ಇದು ಥಿಂಕ್ ಕ್ರಿಯಾಪದದ ಭೂತಕಾಲ ರೂಪ. He had always slept beside his granny in the passage, and any change in this arrangement kept him trembling and awake all night. Always ಯಾವಾಗ್ಲೂ, slept beside ಪಕ್ಕದಲ್ಲಿ ಮಲಗುತ್ತಿದ್ದನು. Granny ಅಜ್ಜಿ, passage ನಡುಮನೆ, ಪಡಸಾಲೆ. Change ಬದಲಾವಣೆ, arrangement ವ್ಯವಸ್ಥೆ. Trembling ನಡುಗುತ್ತಾ, ಅವೇಕ್ ಎಚ್ಚರದಿಂದ. ಅವನು ಯಾವಾಗಲೂ ಪಡಸಾಲೆಯಲ್ಲಿ ತನ್ನ ಅಜ್ಜಿಯ ಪಕ್ಕದಲ್ಲೇ ಮಲಗುತ್ತಿದ್ದನು. ಈ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಯಾದರೂ ಅವನು ಇಡೀ ರಾತ್ರಿ ನಡುಗುತ್ತಾ ಎಚ್ಚರದಿಂದ ಇರುವಂತಾಗುತ್ತಿತ್ತು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾಡ್ ಸ್ಲೆಪ್ಟ್ ಎಂಬುದು ಭೂತಕಾಲದಲ್ಲಿ ಮೊದಲೇ ರೂಢಿಯಾಗಿದ್ದ ಕ್ರಿಯೆಯನ್ನು ಸೂಚಿಸುತ್ತದೆ. ಕಂಜಂಕ್ಷನ್ ಆಂಡ್ ಇಲ್ಲಿ 2 ದೀರ್ಘ ವಾಕ್ಯಗಳನ್ನು ಜೋಡಿಸಿದೆ. He hoped at first that father was only joking. Hoped ಆಶಿಸಿದನು, ನಂಬಿದನು. At first ಮೊದಲಿಗೆ, only joking ಕೇವಲ ತಮಾಷೆ ಮಾಡುತ್ತಿದ್ದಾರೆ. ಮೊದಲಿಗೆ ತಂದೆಯು ಕೇವಲ ತಮಾಷೆ ಮಾಡುತ್ತಿರಬಹುದು ಎಂದು ಅವನು ಆಶಿಸಿದನು. ನೌನ್ ವರ್ಬ್ ಯೂಸೇಜ್. ಹೋಪ್ ಎಂಬುದು ಇಲ್ಲಿ V2 ಕ್ರಿಯಾಪದವಾಗಿ ಬಳಕೆಯಾಗಿದೆ. He mumbled weakly, yes, and tried to change the subject. ಗೊಣಗಿದನು, ಅಸ್ಪಷ್ಟವಾಗಿ ಹೇಳಿದನು. ಅಶಕ್ತವಾಗಿ, ನಿಶ್ಶಕ್ತಿಯಿಂದ. ಪ್ರಯತ್ನಿಸಿದನು. Change the subject. ವಿಷಯ ಬದಲಾಯಿಸಲು. ಅವನು ನಿಶ್ಶಕ್ತಿಯಿಂದ, ಅಸ್ಪಷ್ಟವಾಗಿ, ಸರಿ ಎಂದು ಗೊಣಗುತ್ತಾ ವಿಷಯವನ್ನು ಬದಲಾಯಿಸಲು ಪ್ರಯತ್ನಿಸಿದನು. Adverb of manner. Weakly ಎಂಬುದು ಅವನು ಹೇಗೆ ಗೊಣಗಿದನು ಎಂಬುದನ್ನು ತಿಳಿಸುತ್ತದೆ. He said very loudly and with a great deal of enthusiasm, "We are going to admit even elders in our cricket club hereafter." Loudly, ಜೋರಾಗಿ. Great deal of ತುಂಬಾ ಹೆಚ್ಚು. Enthusiasm ಉತ್ಸಾಹ. Admit ಸೇರಿಸಿಕೊಳ್ಳುವುದು. Elders ಹಿರಿಯರು. Hereafter ಇನ್ನು ಮುಂದೆ. ಅವನು ಅತ್ಯಂತ ಉತ್ಸಾಹದಿಂದ ಮತ್ತು ಗಟ್ಟಿಯಾದ ಧ್ವನಿಯಲ್ಲಿ ಇನ್ನು ಮುಂದೆ ನಮ್ಮ ಕ್ರಿಕೆಟ್ ಕ್ಲಬ್ಗೆ ದೊಡ್ಡವರನ್ನು ಸಹ ಸೇರಿಸಿಕೊಳ್ಳಲಿದ್ದೇವೆ ಎಂದು ಹೇಳಿದನು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆರ್ ಗೋಯಿಂಗ್ ಎಂಬುದು ಭವಿಷ್ಯತ್ತಿನ ಯೋಜನೆಯನ್ನು ತಿಳಿಸಲು ಬಳಕೆಯಾಗಿದೆ. ಆಡ್ವರ್ಬ್ ಲೌಡ್ಲಿ ಜೋರಾಗಿ. We are buying brand new bats and balls. Our captain has asked me to tell you. Buying ಖರೀದಿಸುತ್ತಿದ್ದೇವೆ. Brand new ಹೊಚ್ಚ ಹೊಸ. Captain ನಾಯಕ. Asked me ನನಗೆ ಕೇಳಿದ್ದಾನೆ, ಹೇಳಿದ್ದಾನೆ. ನಾವು ಹೊಚ್ಚ ಹೊಸ ಬ್ಯಾಟ್ ಮತ್ತು ಬಾಲ್ಗಳನ್ನು ಕೊಳ್ಳುತ್ತಿದ್ದೇವೆ. ನಮ್ಮ ಕ್ಯಾಪ್ಟನ್ ಇದನ್ನು ನಿಮಗೆ ತಿಳಿಸಲು ಹೇಳಿದ್ದಾನೆ. We'll see about that later. Father cut in.
wheel, we will. ನೋಡೋಣ, later, ನಂತರ. cut in, ಮಧ್ಯಪ್ರವೇಶಿಸು, ಮಾತು ಕತ್ತರಿಸು. ಅದ್ರ ಬಗ್ಗೆ ಆಮೇಲೆ ನೋಡೋಣ ಎಂದು ತಂದೆ ಅವನ ಮಾತಿಗೆ ಅಡ್ಡಿಪಡಿಸಿದ್ರು. ಫ್ರೇಸಲ್ ವರ್ಬ್ ಕಟ್ ಇನ್ ಎಂದರೆ ಒಬ್ಬರು ಮಾತನಾಡುವಾಗ ಮಧ್ಯದಲ್ಲಿ ಮಾತನಾಡಿ ತಡೆಯುವುದು. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಮಸ್ಟ್ ಖಂಡಿತವಾಗಿಯೂ, ಅಗತ್ಯವಾಗಿ. ಸ್ಲೀಪ್ ಅಲೋನ್ ಒಬ್ಬನೇ ಮಲಗಬೇಕು. ಇನ್ನು ಮುಂದೆ ನೀನು ಖಂಡಿತವಾಗಿಯೂ ಒಬ್ಬನೇ ಮಲಗಬೇಕು. ಮೋಡಲ್ ಆಕ್ಸಿಲರಿ ಮಸ್ಟ್ ಎಂಬುದು ಇಲ್ಲಿ ಕಡ್ಡಾಯವಾದ ಆಜ್ಞೆಯನ್ನು ಸೂಚಿಸುತ್ತದೆ. Swami realized that the matter had gone beyond his control. From a challenge, it had become a command. Realized, ಅರ್ಥ ಮಾಡಿಕೊಂಡನು. Matter, ವಿಷಯ. Gone beyond control, ನಿಯಂತ್ರಣ ಮೀರಿ ಹೋಗಿತ್ತು. Challenge, ಸವಾಲು. Become, ಆಗಿತ್ತು. Command, ಆಜ್ಞೆ. ವಿಷಯವು ತನ್ನ ಕೈಮೀರಿ ಹೋಗಿದೆ ಎಂಬುದನ್ನು ಸ್ವಾಮಿ ಅರಿತುಕೊಂಡನು. ಅದು ಕೇವಲ ಒಂದು ಸವಾಲಾಗಿ ಉಳಿಯದೆ ಈಗ ಕಡ್ಡಾಯವಾದ ಆಜ್ಞೆಯಾಗಿ ಬದಲಾಗಿತ್ತು. ಆಂಟನಿಮ್ಸ್, ವಿರುದ್ಧ ಪದಗಳು. ಚಾಲೆಂಜ್, ಸವಾಲು. ಕಮಾಂಡ್, ಆಜ್ಞೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಹ್ಯಾಡ್ ಗಾನ್, ಹ್ಯಾಡ್ ಬಿಕಮ್ ಇಲ್ಲಿ ಬಳಕೆಯಾಗಿವೆ. He knew his father's tenacity at such moments. Knew, ತಿಳಿದಿದ್ದನು. Tenacity, ಛಲ. ಹಠಮಾರಿ ಗುಣ. Such moments, ಅಂತಹ ಸಂದರ್ಭಗಳಲ್ಲಿ. ಅಂತಹ ಸಂದರ್ಭಗಳಲ್ಲಿ ತನ್ನ ತಂದೆಯ ಹಠಮಾರಿ ಗುಣ ಎಂತಹುದು ಎಂಬುದು ಅವನಿಗೆ ತಿಳಿದಿತ್ತು. ಪೊಸೆಸಿವ್ ಕೇಸ್, ಫಾದರ್ಸ್, ತಂದೆಯ. ಇಲ್ಲಿ ಅಪಾಸ್ಟ್ರಫಿ, ಎಸ್ ಬಳಸಿ ಮಾಲೀಕತ್ವ ಅಥವಾ ಗುಣವನ್ನು ಸೂಚಿಸಲಾಗಿದೆ. From the 1st of next month, I'll sleep alone, father. 1st of next month, ಮುಂದಿನ ತಿಂಗಳ 1ನೇ ತಾರೀಖಿನಿಂದ. I will, ನಾನು ಮಲಗುತ್ತೇನೆ. ಮುಂದಿನ ತಿಂಗಳ 1ನೇ ತಾರೀಖಿನಿಂದ ನಾನು ಒಬ್ಬನೇ ಮಲಗುತ್ತೇನೆ ತಂದೆ. ಕಂಟ್ರಾಕ್ಷನ್. I'll ಎಂಬುದು I will ನ ಹ್ರಸ್ವರೂಪವಾಗಿದೆ. ಇದು ಭವಿಷ್ಯತ್ ಕಾಲವನ್ನು ಫ್ಯೂಚರ್ ಟೆನ್ಸ್ ಸೂಚಿಸುತ್ತದೆ. No, you must do it now. It is disgraceful sleeping beside granny or mother like a baby. Now, ಈಗಲೇ. Disgraceful, ನಾಚಿಕೆಗೇಡು, ಅವಮಾನಕರ. Beside, ಪಕ್ಕದಲ್ಲಿ. Like a baby, ಮಗುವಿನಂತೆ. ಇಲ್ಲ, ನೀನು ಇದನ್ನು ಈಗಿನಿಂದಲೇ ಮಾಡಬೇಕು. ಮಗುವಿನಂತೆ ಅಜ್ಜಿ ಅಥವಾ ತಾಯಿಯ ಪಕ್ಕದಲ್ಲಿ ಮಲಗುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಪ್ರೆಪೊಸಿಷನ್ ವರ್ಸಸ್ ಆಡ್ವರ್ಬ್. ಬಿಸೈಡ್ ಎಂದರೆ ಪಕ್ಕದಲ್ಲಿ, ಸ್ಥಳಸೂಚಕ. ಸಿಮಿಲಿ, ಉಪಮಾಲಂಕಾರ. ಲೈಕ್ ಅ ಬೇಬಿ, ಮಗುವಿನಂತೆ ಹೋಲಿಸಲಾಗಿದೆ. You are in the second form, and I don't like the way you are being brought up. Second form, ಬ್ರಿಟಿಷರ ಕಾಲದ 7ನೇ ತರಗತಿ. Don't like, ಇಷ್ಟವಿಲ್ಲ. Brought up, ಬೆಳೆಸುತ್ತಿರುವ ರೀತಿ. ನೀನು ಈಗ 7ನೇ ತರಗತಿಯಲ್ಲಿದ್ದೀಯಾ. ನಿನ್ನನ್ನು ಬೆಳೆಸುತ್ತಿರುವ ಈ ರೀತಿ ನನಗಂತೂ ಇಷ್ಟವಿಲ್ಲ. ಫ್ರೇಸಲ್ ವರ್ಬ್ brought up ಎಂದರೆ ಮಕ್ಕಳನ್ನು ಸಾಕಿ ಬೆಳೆಸುವುದು. Nurtured, raised. He said and looked at his wife who was rocking the cradle. Looked at, ನೋಡಿದನು. Wife, ಪತ್ನಿ. Rocking, ತೂಗುತ್ತಿದ್ದಳು. Cradle, ತೊಟ್ಟಿಲು. ಎಂದು ಹೇಳಿ ಅವರು ತೊಟ್ಟಿಲನ್ನು ತೂಗುತ್ತಿದ್ದ ತಮ್ಮ ಪತ್ನಿಯ ಕಡೆಗೆ ನೋಡಿದರು. ರಿಲೇಟಿವ್ ಕ್ಲಾಸ್. ಹೂ ಎಂಬ ಸರ್ವನಾಮವು ಇಲ್ಲಿ ವೈಫ್ ಅನ್ನು ವರ್ಣಿಸಲು ಬಳಕೆಯಾಗಿದೆ. Why do you look at me while you say it? She asked. I hardly know anything about the boy. Look at me. ನನ್ನನ್ನು ನೋಡುವುದು. While you say, ಹೇಳುವಾಗ. Hardly, ಖಂಡಿತವಾಗಿಯೂ ಇಲ್ಲ, ನನಗೇನೂ ತಿಳಿಯದು.
ಇದನ್ನು ಹೇಳುವಾಗ ನನ್ನನ್ನೇಕೆ ನೋಡುತ್ತೀರಿ ಎಂದವಳು ಕೇಳಿದಳು. ಆ ಹುಡುಗನ ಬಗ್ಗೆ ನನಗೇನೂ ಅಷ್ಟಾಗಿ ತಿಳಿಯದು. ಆಡ್ವರ್ಬ್ ಆಫ್ ನಿಗೇಷನ್. ಹಾರ್ಡ್ಲಿ ಎಂಬುದು ನಕಾರಾತ್ಮಕ ಅರ್ಥವನ್ನು ನೀಡುತ್ತದೆ. ಅಂದರೆ ನನಗೆ ಏನೂ ತಿಳಿಯದು ಎಂದರ್ಥ. ನೋ ನೋ, ಐ ಡೋಂಟ್ ಮೀನ್ ಯು, ಸೆಡ್ ಫಾದರ್. ಡೋಂಟ್ ಮೀನ್ ಉದ್ದೇಶಿಸಿ ಹೇಳಲಿಲ್ಲ. ಇಲ್ಲ ಇಲ್ಲ, ನಾನು ನಿನ್ನನ್ನು ಉದ್ದೇಶಿಸಿ ಹೇಳಲಿಲ್ಲ ಎಂದರು ತಂದೆ. ನೆಗೆಟಿವ್ ಸೆಂಟೆನ್ಸ್. ಡೋಂಟ್ ಮೀನ್ ನಕಾರಾತ್ಮಕ ಅರ್ಥ ನೀಡುತ್ತದೆ. ಇಫ್ ಯು ಮೀನ್ ಯೋರ್ ಮದರ್ ಇಸ್ ಸ್ಪಾಯ್ಲಿಂಗ್ ಹಿಮ್, ಟೆಲ್ ಹರ್ ಸೋ ಅಂಡ್ ಡೋಂಟ್ ಲುಕ್ ಎಟ್ ಮೀ, ಶಿ ಸೆಡ್ ಅಂಡ್ ಟರ್ನ್ಡ್ ಅವೇ. ಸ್ಪಾಯ್ಲಿಂಗ್, ಹಾಳು ಮಾಡುತ್ತಿದ್ದಾಳೆ. ಟೆಲ್ ಹರ್ ಸೋ, ಅವರಿಗೆ ಹಾಗೆಯೇ ಹೇಳಿ. ಟರ್ನ್ಡ್ ಅವೇ, ಮುಖ ತಿರುಗಿಸಿಕೊಂಡಳು. ಒಂದು ವೇಳೆ ನಿಮ್ಮ ತಾಯಿ, ಅಜ್ಜಿ ಅವನನ್ನು ಹಾಳು ಮಾಡುತ್ತಿದ್ದಾರೆ ಎಂಬುದು ನಿಮ್ಮ ಉದ್ದೇಶವಾಗಿದ್ದರೆ ಅದನ್ನು ಅವರಿಗೇ ಹೇಳಿ, ನನ್ನ ಕಡೆ ನೋಡಬೇಡಿ ಎಂದು ಹೇಳಿ ಅವಳು ಮುಖ ತಿರುಗಿಸಿಕೊಂಡಳು. ಕಂಡೀಷನಲ್ ಕ್ಲಾಸ್. ಇಫ್ ಕ್ಲಾಸ್. ಇಫ್ ಯು ಮೀನ್ ಎಂಬುದು ಷರತ್ತನ್ನು ಸೂಚಿಸುತ್ತದೆ. ಫ್ರೇಸಲ್ ವರ್ಬ್. ಟರ್ನ್ಡ್ ಅವೇ ಎಂದರೆ ವಿರುದ್ಧ ದಿಕ್ಕಿಗೆ ಮುಖ ಮಾಡುವುದು. ಮಕ್ಕಳೇ, ಈ ರೀತಿ ಪ್ರತಿ ಪದವನ್ನು ಬಿಡಿಸಿ ಓದಿದರೆ ಇಂಗ್ಲಿಷ್ ಅತ್ಯಂತ ಸರಳವಾಗುತ್ತದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ಪಾಠದಲ್ಲಿ ಇನ್ನಷ್ಟು ಕಲಿಯೋಣ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ನಲ್ಲಿ ಟೈಪ್ ಮಾಡಿ. ಇದು ಡ್ರೀಮ್ ಅಂಡ್ ಗ್ರೋ ಚಾನೆಲ್. ನಿನ್ನೆಗಿಂತ ಇಂದು ಉತ್ತಮವಾಗಲು ಬಯಸುವ ಪ್ರತಿಯೊಬ್ಬರ ಪ್ರಯಾಣ. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದರೆ ಲೈಕ್ ಮಾಡಿ. ಭವಿಷ್ಯವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುವವರಿಗೆ ಶೇರ್ ಮಾಡಿ. ನಮ್ಮೊಂದಿಗೆ ಕಲಿಯಲು ಮತ್ತು ಬೆಳೆಯಲು ಡ್ರೀಮ್ ಅಂಡ್ ಗ್ರೋಗೆ ಸಬ್ಸ್ಕ್ರೈಬ್ ಮಾಡಿ.